ಹಲೋ ಕುಟುಂಬದವರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಸೊ ನಾನು ಕೇಕ್ ಶೋಗೆ ಬಂದು 3 ವರ್ಷ ಆಗಿತ್ತು. ಈ ವರ್ಷ ನೋಡೋಣ ಕೇಕ್ ಶೋನಲ್ಲಿ ಏನು ವಿಶೇಷ. ವಾವ್, ಇದು ಊದ್ಗಡಿ ನೋಡಿ, ಎಷ್ಟು ದೊಡ್ಡ ಊದ್ಗಡಿ ಇದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಕೇಕ್ ಶೋ ಒಳಗಡೆ ಎಂಟ್ರಿ ಹೋಗ್ತಾ ಇದ್ದೀವಿ. ಟಿಕೆಟ್ ಬಂದು 150 ಇತ್ತು ಒಬ್ರಿಗೆ. ಸರಿ ಬಿಡು, ಈ ಸಲ ಹೋಗಿ ನೋಡೋಣ ಅಂದ್ಕೊಂಡು ಹೋದ್ವು. ಆದರೆ ಫಸ್ಟೇ ತೇಜಸ್ ಹೇಳಿದ್ದ, ಏನೊಂದು 3-4 ಕೇಕ್ ಇದೆ, ಏನು ಹೋಗ್ತೀರಾ ಅಂತ. ಸರ್ ಆದರೂ ನೋಡೋಣ ಅಂದ್ಕೊಂಡು ಹೋದ್ವು. ಸೊ ಒಂದು 10 ಕೇಕ್ಸ್ ಇತ್ತು ಅಂದ್ಕೊತೀನಿ. ಒಂದು ಡಿಸೈನ್ಸು, ಏನೋ ಒಂದು ಬಿಲ್ಡಿಂಗು, ಫಾಂಟಾ ಮತ್ತು ಕ್ಯೂನು ಆ ಥರ ಎಲ್ಲ ಒಂದಷ್ಟು ಮಾಡಿದರು. ಮತ್ತು ವಿಶೇಷವಾಗಿ ಕಾಂತಾರ ಕೇಕ್ ಮಾಡಿದರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಸರ್ ಒಳಗಡೆ ಕೇಕೆಲ್ಲ ನೋಡಿದ್ರು, ಅದು ಒಳಗಡೆ ಹೋದರೆ ಸಿಕ್ಕಾಪಟ್ಟೆ ಸೊ ನಾವು ಸಂಡೆ ಬಂದಿರೋದ್ರಿಂದ ತುಂಬ ರಶ್ ಇದ್ದಾರೆ. ಅವನು ತೊಗೊಳೋದಕ್ಕೆ ಸೊ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಕೇಕು ಅಂತ, ಬಟ್ ಇಲ್ಲಿ ತುಂಬ ಬಟ್ ತುಂಬಾನೇ ಜನನೂ ಜಾಸ್ತಿ ಇದ್ದಾರೆ. ಸಂಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಿಮ್ಗೊಂದು ಸ್ಪೆಷಲ್ ಕೇಕ್ ತೋರಿಸ್ತೀನಿ ಬನ್ನಿ. ಕಾಂತಾರದಲ್ಲೇ ಕೇಕ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಕಾಂತಾರ ಕೇಕು ಸಕ್ಕತ್ತಾಗಿದೆ. ಬಟ್ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಬಾಯ್ಸ್ ನನಗೆ ಅನ್ನಿಸ್ದಂಗೆ ಕೇಕಲ್ಲೇ ತುಂಬ ಹೈಲೈಟ್ ಅಂದರೆ ಕಾಂತಾರ ಕೇಕ್ ತುಂಬ ಅಟ್ರಾಕ್ಷನ್ ಆಗಿತ್ತು. ವಾವ್, ಈ ಕೇಕ್ ಎಲ್ಲ ನೋಡೋದಕ್ಕೆ ತಿನ್ಬೇಕು ಅಂತ ಅನ್ಸುತ್ತೆ. ಆದರೆ ತಿನ್ನೋದಕ್ಕೆ ಕೈಗೂ ಸಿಗ್ತಾಯಿಲ್ಲ, ಮುಟ್ಟೋದಕ್ಕೂ ಆಗ್ತಾಯಿಲ್ಲ. ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನೋಡ್ಲಿಕ್ಕಂತೂ ತುಂಬಾನೇ ಕ್ಯೂ. ಫೈನಲಿ ಹೇಳಬೇಕು ಅಂದರೆ ತುಂಬಾ ಜನ ಇದ್ದರು. ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ಸೊ ಫಸ್ಟು ಹೊರಗಡೆ ಹೋದರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು, ಯಾಕಂದರೆ ಅಷ್ಟೊಂದು ಜನ ಜಾತ್ರೆ ಆಗೋಗಿತ್ತು. ಕೊನೆಗೂ ಕೇಕ್ ಎಲ್ಲ ಸೊ ಇದೊಂದು ಡಿಫ್ರೆಂಟ್ ಕೇಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಂತ ಒಬ್ರು ಎಲಿಜಬೆತ್ ರಾಣಿ ನಿಂತಿದ್ದಾರೆ, ಸೂಪರ್ ಆಗಿದ್ದಾರೆ. ಯಾರು ನೋಡೋಣ ಬನ್ನಿ. ನೋಡಿ, ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೇಕಲ್ಲೇ ಒಂದು ಹ್ಯಾರ್ ಕಲೆಕ್ಷನ್ ಸಕ್ಕತ್ತಾಗಿದೆ. ಜಗನ್ನಾಥ್ ಕೂಡ ಕೇಕ್ ಮಾಡಿದ್ದಾರೆ. ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ. ಪುರಿ ಜಗನ್ನಾಥ್ ದೇವಾಲಯ ಸೇಮ್ ಇದೇ ಥರನೇ ಇರೋದು, ಸೇಮ್ ಹಾಗೇ ಇದೆ. ಸೊ ಇಲ್ಲೊಂದು ಒಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. 51ನೇ ಕೇಕ್ ಶೋ. ಸೊ GRB ತುಪ್ಪದಂತ ಒಂದು ದೊಡ್ಡ ಬಾಟಲ್ ಇಟ್ಬಿಟ್ಟಿದ್ದಾರೆ ಕೇಕಲ್ಲೇ. ಸೊ ಸ್ಪಾನ್ಸರ್ ಅನ್ಸುತ್ತೆ, ಹಾಗಾಗಿ GRBದು ದೊಡ್ಡ ಬಾಟಲ್ ಇಟ್ಬಿಟ್ಟಿದ್ದಾರೆ ಕೇಕಲ್ಲೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಟ್ಯೂಬ್ ನಿಮ್ಮ ಮನೆ ಮಗಳು ಪುಷ್ಪ ಅಂತಿದೆ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ಒಂದು ಕೇಕ್ ಶೋಗೆ ಬಂದರೆ ನೋಡಿ, ಈ ಥರ ಎಲ್ಲ ಒಂದು ಆ್ಯಂಟಿಕ್ ಪೀಸ್ಗಳು ತುಂಬ ಇರುತ್ತೆ ನೋಡಿ. ಬುದ್ಧ ಸ್ಟ್ಯಾಚ್ಯೂಸ್, ಯೂಟ್ಯೂಬ್ ಸೇಮ್ ಅಲ್ಲ ನಮ್ಮ ಕಂಪನಿ. ಸೇಮ್ ಇದೆ, ಇಲ್ಲೇ ಬಂದು ತೊಗೊಂಡಿದ್ದು ಹೊಸಲಿ. ಸೇಮ್ ಮಿಷಿನ್ ನಮ್ಮಲ್ಲಿ ಐತೆ. ಸೊ ನಾನು ಎಕ್ಸಸೈಸ್ ಮಾಡ್ಬೇಕಾದ್ರೆ ಎಲ್ಲರೂ ಕೇಳ್ತಾ ಇರ್ತೀರಾ, ಸೇಮ್ ಇದೇ ಮಿಷಿನೇ. ಇಲ್ಲ ಯೂಟ್ಯೂಬ್. ಫುಲ್ ಹಾಕ್ಬಿಡ. ಹಾಂ, ನಾವು ಯಾವಾಗ ಕೇಕ್ ಶೋಗೆ ಹೋದರೂ ಏನಾದರೂ ಒಂದು ತೊಗೊಂಬರ್ತಾ ಇರ್ತೀವಿ. ಈ ವರ್ಷ ನಾವೇನು ತೊಗೊಂಡ್ವು ಅಂದರೆ, ಸೊ ಒಂದು ಫ್ರೂಟ್ಸ್ ಮಾಡೋ ಒಂದು ಮಿಕ್ಸಿ ತೊಗೊಂಡ್ವು, ತುಂಬಾ ಚೆನ್ನಾಗಿತ್ತು. ಸೊ ಅವ್ರು ವೆಜಿಟೇಬಲ್ಲೇ ಫ್ರೂಟ್ಸಲ್ಲಿ ಎಲ್ಲದರಲ್ಲೂ ನಮಗೆ ಆ ಒಂದು ಜ್ಯೂಸ್ ಮಾಡಿ ತೋರಿಸಿದ್ರು. ಸೊ ತುಂಬ ಯೂಸ್ ಆಗುತ್ತೆ, ಯಾಕೆ ತೊಗೋಬಾರ್ದು ಅಂದ್ಕೊಂಡು ಅದನ್ನೆಲ್ಲ ಟೆಸ್ಟಿಂಗ್ ಮಾಡಿ ಸೊ ನಾವು ಜ್ಯೂಸ್ ಮಿಷಿನ್ನ ಮನೆಗೆ ತೊಗೊಂಡು ಬಂದ್ವು. ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗಲಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಬೂದ್ಕುಂಬಳಕಾಯಿ ಜ್ಯೂಸು, ಮತ್ತು ABC ಮಾಲ್ಟ್ ಜ್ಯೂಸು, ಮತ್ತು ಹಾಗೆ ಸೊಪ್ಪಲ್ಲಿ ಜ್ಯೂಸಸ್ ಮಾಡಿದ್ರು. ಸೊ ಒಂಥರ ಅಲ್ಟಿಮೇಟ್ ಅನ್ನಿಸ್ತು. ಯಾಕೆಂದರೆ ನಾವೇನೋ ಒಂದು ಜ್ಯೂಸ್ ಮಾಡೋದು, ಆ ಜ್ಯೂಸನ್ನ ಮಾಡಿ ಫಿಲ್ಟ್ರ್ ಮಾಡಬೇಕು. ಬಟ್ ಇದು ಹೇಗೆ ಅಂದರೆ ಆ ಸಿಪ್ಪೆಲ್ಲ ಒಂದು ಕಡೆ ಹೋಗುತ್ತೆ, ಆ ಒಂದು ಹಣ್ಣು ಒಂದು ಕಡೆ ಬರುತ್ತೆ.
ಸೊ ಫೈನಲಿ ಜ್ಯೂಸ್ ಮಿಷಿನ್ ತೊಗೊಂಡಿದ್ಮೇಲೆ ಯಾವ ಥರ ಸೊ ನಾನು ಡೆಮೋ ಕೂಡ ಮಾಡ್ತೀನಿ ಫೈನಲಿ. ಕೇಕ್ ಹೌಸ್ ಅಲ್ಲ ಏನು ತೇಜು? ಇದು ಕೇಕ್ ಹೌಸ್ ಅಲ್ಲ, ಸ್ಟಾಲ್ ಹೌಸ್. ಹೌದಾ? ಬರೀ ಅದೇ ಕೇಕ್ ಬಂದು ಒಂದು 10 ಇಟ್ಟರೆ ಹೆಚ್ಚು. ಬಟ್ ನನ್ನ ಮಗನಿಗೆ ತುಂಬ ಕಾಲು ನೋವು ಬಂದಿದೆ, ಸೊ ಹಾಗಾಗಿ ಅವನು ಇದು ಕೇಕ್ ಹೌಸ್ ಅಲ್ಲ, ಸೊ ಕಾಲ್ ಹೌಸ್ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಒಂದು ರೌಂಡ್ ಹಾಕೋಷ್ಟಕ್ಕೆ ತುಂಬ ಕಾಲು ನೋವು ಬಂತು. ಜಸ್ಟ್ ಕೇಕ್ ಶೋ ಸ್ವಲ್ಪನೇ ಇರೋದು, ಆದರೆ ಆ ಒಂದು ನಡೆಯೋದಿದೆ ನೋಡಿ ಸ್ಟಾಲಲ್ಲೇ, ಅದು ರೌಂಡ್ ಹಾಕೋದು ತುಂಬ ಇದು. ಸೊ ಎನಿವೆ ವರ್ಕ್ ಇಲ್ಲ, ಟೈಮು ವರ್ಕ್ ಇಲ್ಲ, ಟಿಕೆಟ್ ವರ್ಕ್ ಇಲ್ಲ. ಹಿಂಗೆ ಆನೆಸ್ಟ್ ರಿವ್ಯೂ ಕೊಡಬೇಕು ಜನರಿಗೆ. ಸೊ ಆನೆಸ್ಟ್ ರಿವ್ಯೂ ಅಂತೆ. ಸೊ ಏನು ಮಾಡೋದಕ್ಕಾಗಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಎನಿವೆ ನನ್ನ ಕೇಕ್ ಶೋ ವಿಡಿಯೋ ಅಂತೂ ಇವತ್ತು ಮುಗೀತು. ಥ್ಯಾಂಕ್ ಯು. ಫೈನಲಿ ನನ್ನ ಮಗ ಮನೆಗೆ ಬಂದಮೇಲಂತೂ ಸುಮ್ಮನೆ ಇರಲೇ ಇಲ್ಲ. ಅವತ್ತು ನೈಟೇ ನಾನು ಡೆಮೋ ನೋಡಬೇಕು. ಸೊ ನಮಗೆ ಮಿಷಿನ್ ಯಾವ ಥರ ಕೊಟ್ಟರು, ಡೂಪ್ಲಿಕೇಟ್ ಕೊಟ್ಬಿಟ್ರೆ ಒರಿಜಿನಲ್ ಕೊಟ್ಟರೆ ಅಂದ್ಬಿಟ್ಟು ಸೊ ಬಂದು ನಮ್ಮ ಮನೇಲಿರೋ ಒಂದು ಹ್ಯಾರೆಂಜ್ನೆಲ್ಲ ಓಪನ್ ಮಾಡಿ ಸೊ ಅದನ್ನೆಲ್ಲ ಸುಲಿದು ಸೊ ನೋಡೋಣ. ನಾನು ಇವಾಗ ಒಂದು ಒಳ್ಳೆ ಹ್ಯಾರೆಂಜ್ ಜ್ಯೂಸ್ ಮಾಡ್ತೀನಿ ಸಾಲೆಡಾಗಿ ಅಂದ್ಕೊಂಡು ಸೊ ಆ ಮಿಕ್ಸಿನೆಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಸೊ ಹಾಕ್ತಾಯಿದ್ದ. ನಿಜವಾಗ್ಲೂ ನಮ್ಗೆ ಅಲ್ಲಿ ಹೇಗೆ ತೋರಿಸಿದ್ರು ಅದೇ ಥರನೇ ಜ್ಯೂಸ್ ಬಂತು. ಸೊ ಸಿಪ್ಪೆ ಎಲ್ಲ ಒಂದು ಕಡೆ ಹೋಗಿ ಸ್ಟೋರೇಜ್ ಆಯಿತು, ಮತ್ತು ಜ್ಯೂಸ್ ಬಂದು ಒಂದು ಕಡೆ ಸ್ಟೋರೇಜ್ ಆಯಿತು. ಆಮೇಲೆ ತೇಜು ತುಂಬ ಖುಷಿಪಟ್ಟ, ಮಮ್ಮಿ ನಿಜವಾಗ್ಲೂ ಚೆನ್ನಾಗಿದೆ ಮಮ್ಮಿ, ತೊಗೊಂಡಿರೋದು 100% ಯೂಸ್ ಆಗಿದೆ. ಸೊ ಓಕೆ, ಬಟ್ ಜ್ಯೂಸ್ ಕೂಡ ತುಂಬಾ ಒಂದು ಸಾಲಿಡ್ ಆಗಿದೆ. ಯಾವುದೇ ಥರ ಶುಗರ್ ಮಾಡಿಲ್ಲ. ಎರಡು ಆರೆಂಜ್ ಹಾಕಿದ್ದು, ಒಂದು ಗ್ಲಾಸ್ ಹೆಲ್ತಿ ಅಲ್ವಾ, ಆರಾಮಾಗಿ ನಾವು ಇದೇ ಥರ ವೆಜಿಟೇಬಲ್ ಜ್ಯೂಸ್ ಆಗಲಿ ಏನು ಬೇಕಾದ್ರೂ ಮಾಡ್ಕೊಂಡು ಸಿಪ್ಪೆ ಎಲ್ಲ ಒಂದ್ ಕಡೆ ಬಂದ್ಬಿಟ್ಟಿದೆ. ಸೊ ನಾವು ಕ್ಲೀನ್ ಮಾಡೋ ಪೋರ್ಷನ್ ಇದೆ, ಇಷ್ಟು ಪೋರ್ಷನ್ ಕ್ಲೀನ್ ಮಾಡ್ಕೊಂಡ್ರೆ ಮುಗೀತು ನಮ್ಮ ಕೆಲಸ. ಯೂಸ್ ಆಯಿತು ಅಂತ ತುಂಬಾ ಚೆನ್ನಾಗಿದೆ. ಇನ್ನು ಇದ್ರಲ್ಲಿ ತುಂಬಾ ಜ್ಯೂಸಸ್ ಮಾಡಬಹುದು, ನಾನು ತೋರಿಸ್ತೀನಿ. ಈ ಸಲ ಒಂದು ಕೇಕ್ ಶೋಗೆ ಹೋಗಿದ್ದು ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಇನ್ನೂ ಕೇಕ್ ಶೋ ಇದ್ದರೆ ಹೋದರೆ ಸೊ ಈ ಒಂದು ಜ್ಯೂಸ್ ಸಿಪ್ಪೆಲ್ಲ ಯಾವ ಥರ ಕ್ಲೀನ್ ಆಗಿದೆ, 100 ಮಾರ್ಕ್ಸ್ ಕೊಡ್ಬೋದು. ಟೇಸ್ಟ್ ಮಾಡ್ತೇಜ? ನೀರು ಹಾಕಿದ್ದೀನಿ, ಒಂಚೂರು ಶುಗರ್ ಕೊಡುವ. ಬೇಡ, ಹಾಗೆ ಕುಡಿ. ಕುಡ್ದು ನೋಡ. ಸೊ ಶುಗರ್ ಎಲ್ಲ ತಗೋಬಾರ್ದು. ಸೊ ನೀನು ಸಾಲೆಡ್ ತಾನೇ ಮಾಡ್ಕೊಂಡಿದ್ದು, ಬಟ್ ಅಂಗಡಿ ಥರನೇ ಟೇಸ್ಟ್ ಇದೆಯಾ? ಒಳ್ಳೆ ಆರೆಂಜ್ ತಿಂಡಂಗಿದೆ. ಹೌದಾ? ಮೂಸಂಬಿ ಹಾಕ್ಬಿಟ್ಟು ಆರೆಂಜ್ ತಿನ್ನಕೈತಂತೆ. ಫೈನಲಿ ಜ್ಯೂಸ್ ತುಂಬ ಚೆನ್ನಾಗಿದೆ ಅಂತೆ. ಸೊ ತೇಜು ಫುಲ್ ಗ್ಲಾಸ್ ಹಾಗೆ ಎತ್ಕೊಂಡು ಹೋಗ್ಬಿಟ್ಟ, ನಾನೇ ಕುಡಿತೀನಿ ಅಂತ. ಸೊ ನಿಮಗೂ ಏನಾದರೂ ಇಷ್ಟ ಆದರೆ ಇನ್ನೂ ಕೇಕ್ ಶೋ ಬಂದು ಇನ್ನೂ ಒಂದು ವಾರ ಇರುತ್ತೇನೋ, ಸೊ ನೀವು ಹೋಗಿ ತೊಗೋಬೋದು. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.